ಫ್ರೆಂಡ್ಸ್ ಅವರು ಆ್ಯಕ್ಚುಲಿ ಅವರಿಬ್ಬರು ಮಾತ್ರ ಕ್ಯಾಮ್ರಾ ಮುಂದೆ ತೋರಿಸ್ಲೇಬಾರ್ದು ಅಂತ ಹೇಳಿ ನಮ್ಮ ಮಮ್ಮಿ ನಮ್ಮ ಅತ್ತೆ. ಸೊ ಆದಮೇಲೆ ನಿಮ್ಗೆ ಹೇಳ್ಕೊಡ್ತೀನಿ ಏನು ಮಾಡ್ತಿದ್ದಾರೆ ಅಂತ ನಂಗೆ ಅರ್ಥ ಆಗ್ತಾ ಇದ್ದಿಲ್ಲ. ಸೆನ್ಸೇಷನ್ ಸಾರಿ ಸೆನ್ಸೇಷನ್ IPL ಇವಾಗ ದೇಶದಲ್ಲೂ ಫೋನ್ ನೋಡ್ಕೊಂಡಿದ್ದಾರೆ. ಇವತ್ತು IPL ಅಂತ ಹಾಫ್ ಅನ್ ಅವರ್ ಆಯಿತಾ? ಅಷ್ಟಾಯ್ತು. ನೀವೇನು ಮೂಕ ಪ್ರಾಣಿನ ಏನು ಮಾಚಾರ ಮತ್ತು ನಿಜವಾಗ್ಲೂ ಸರಿ ಇಲ್ಲ. ಸೀರಿಯಸ್ಲಿ ವರ್ಸ್ಟ್ ಅಂತ ಹೇಳ್ಬೋದು. ಎಲ್ಲ ರೂಡಾಗಿ ಬಿಹೇವ್ ಮಾಡಿ. ಆ್ಯಕ್ಚುಲಿ ನಂದು ಫುಲ್ ಖಾಲಿ ಮಾಡೋದು, ಇವರು ಜಾಸ್ತಿ ತಿನ್ನಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ, ನಾಳೆ ನಾವು ಒನ್ ಡೇ ಟ್ರಿಪ್ ಥರ ಹೋಗ್ತಾ ಇದ್ದೀವಿ. ಬೇಸಿಕಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಅಂತ ಹೇಳಿದ್ರೆ ತಿರುವಣ್ಣಾಮಲೈಗೆ ಹೋಗ್ತಾ ಇದ್ದೀವಿ. ಸೊ ವೆರಿ ಫಸ್ಟ್ ಟೈಮ್ ವಿತ್ ಫ್ಯಾಮ್ಲಿ ಆ್ಯಂಡ್ ಫ್ರೆಂಡ್ಸ್ ಹೋಗ್ತಾ ಇರೋದು. ನನ್ನ ಮಮ್ಮಿ ಹೋಗ್ತಾ ಇರೋದು. ಫ್ಯಾಮಿಲಿಯಿಂದ ಫ್ರೆಂಡ್ಸ್ ಅಂತ ಹೇಳಿದ್ರೆ ನಮ್ಮ ಮಮ್ಮಿ ಜೊತೆ ನಮ್ಮ ಮಮ್ಮಿನ ಕರ್ಕೊಂಡು ನನ್ನ ಫ್ರೆಂಡ್ಸ್ ಜೊತೆ. ಬೇಸಿಕಲಿ ನಾವಲ್ಲಿ ಸ್ಟೇ ಮಾಡಬೇಕು ಅಂತ ಪ್ಲ್ಯಾನಲ್ಲಿಲ್ಲ. ವಿ ಆರ್ ಜಸ್ಟ್ ಥಿಂಕಿಂಗ್. ನಾವು 14 ಕಿಲೋಮೀಟರ್ಸ್ 16 ಕಿಲೋಮೀಟರ್ಸ್ ಏನೋ ಅಂದ್ಕೊತೀನಿ. ಸೊ ಐ ಜಸ್ಟ್ ಲೆಟ್ ಯು ನೋ ಒನ್ಸ್ ಐ ಗೋ ದೇರ್. ನಡೆದ್ಬಿಟ್ಟು ವಿ ಆರ್ ಥಿಂಕಿಂಗ್ ಟು ಕಮ್ ಬ್ಯಾಕ್. ವಿಲ್ ಸಿ. ತುಂಬ ಟಯರ್ಡ್ ಆದರೆ ವಿ ಮೈಟ್ ರೆಸ್ಟ್ ದೇರ್, ಆರ್ ಇಲ್ಲ ಅಂತ ಹೇಳಿದ್ರೆ ವಿಲ್ ಕಮ್ ಬ್ಯಾಕ್. ಸೊ ಆಗ್ತಾ ಇದ್ದೀನಿ. ನಂಗೆ ಗೊತ್ತಿಲ್ಲಪ್ಪ. ಹಾಯ್. ಅದಕ್ಕೆ ಚಪ್ಪಲಿನ ಹಾಕೊಳ್ಳಬೇಡ ಅಂತ ಹೇಳಿದೆ. ಚಪ್ಪಲಿ ಹಾಕ್ಕೊಳ್ಬೇಕು. ನಾವು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಹೋಗ್ತಾ ಇರೋದು. ಫ್ರೆಂಡ್ಸ್ ಅವರು ಆ್ಯಕ್ಚುಲಿ ಅವರಿಬ್ಬರು ಮಾತ್ರ ಕ್ಯಾಮ್ರಾ ಮುಂದೆ ತೋರಿಸ್ಲೇಬಾರ್ದು ಅಂತ ಹೇಳಿದ್ರೆ. ಅವ್ರು ಯಾರು ಅಂತ ಹೇಳಿದ್ರೆ ಇಟ್ಸ್ ಅವ್ರ ಹೆಸರೇ ಹೇಳಿದ್ರೆ ಅಭಿ ರೋಹಿತ್ ಇಬ್ಬರೇ ಇರೋದು. ಬಟ್ ಅವ್ರನ್ನ ತೋರಿಸ್ಬಾರ್ದು ಅಂತ ಹೇಳಿದ್ರೆ ಮಮ್ಮಿ ಮತ್ತು ಇವ್ರ ಮಮ್ಮಿ ನಮ್ಮ ಅತ್ತೆ ಇವರೆಲ್ಲ ಹೋಗ್ತಾ ಇರೋದು ಇವಾಗ ಟೆಂಪಲ್ಗೆ. 6 hours ಜರ್ನಿ. ನೀನೇ ಹೇಳೋದಿಲ್ಲ ಅಂತ ಬರೀ ಸೌಂಡ್ ಎಫೆಕ್ಟ್ ಕೊಡ್ತಿದ್ದಾರೆ ಹಿಂದೆಯಿಂದ. ತಿರುವಣ್ಣಾಮಲೈ ಅಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ 14 ಕಿಲೋಮೀಟರ್ಸ್ ನಾವು ನಡಿಬೇಕು. ಸೊ ನಾನು ನಿಮಗೆ ತೋರಿಸ್ತೀನಿ ಯಾವ ಶೋದ ಮ್ಯಾಪ್. ಎಸ್, ಡೀಟೇಲ್ಸ್ ಕೂಡ ಹೇಳ್ತೀವಿ. ಇವಾಗ ಮಮ್ಮಿ ಅವರಿಬ್ಬರು ಜಾಗದಲ್ಲಿ ತೋರಿಸ್ತೀನಿ. ಅಯ್ಯೋ ಇವಾಗ ನಡೆಯೋದ ಹೆಂಗೆ? ಸೊ ಸುವಿ ಮಮ್ಮಿ ಇವರು. ಹಾಯ್ ಆಂಟಿ. ನಮ್ಮ ಮಮ್ಮಿ ನಮ್ಮ ಅತ್ತೆ. ಸೊ ಇಲ್ಲಿದ್ದಾರೆ, ಅವರು ಮಾತಾಡ್ತಿದ್ದಾರೆ. ಇವರು ಫಸ್ಟ್ ಟೈಮ್ 14 ಕಿಲೋಮೀಟರ್ ನಡೀತಿದ್ದಾರೆ. ನಾನು ಕೂಡ ಅಷ್ಟೇ. ಒಂದು ಚಾಲೆಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದನ್ನು ಮಾಡೋದಕ್ಕೆ ನೋಡಿ ಎಷ್ಟು ಸಾಹಸ ಮಾಡ್ತಿದ್ದೀವಿ. ಬಿಕಾಸ್ ನನ್ನ ಮೈಕು ತಂದಿಲ್ಲ ಆ್ಯಂಡ್ ಫೋನ್ ಸ್ಟಿಕ್ ಮಾಡೋ ಥರ ತಂದಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಅವಳು ಆ್ಯಕ್ಚುಲಿ ಆಚೆ ಹೋಗ್ತಿರೋದು ಲೈಫ್ನಲ್ಲಿ. ನಮ್ಮ ಮಮ್ಮಿ ಅಂತ ಬಿಡೋ ಚಾನ್ಸ್ ಏನು. ಅದಕ್ಕೆ ಅವ್ರು ಹೇಳ್ಕೊಂಡು ಬಂದಿದ್ದೀವಿ. ಏನು ಬಿಡಲ್ಲ ಅಂತಾನೆ ಸರಿ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದೆ. ಎಲ್ಲಿಗೂ ಬರಲ್ಲ, ಅವ್ರು ಬರ್ತಾರೆ, ಅವ್ರ ಮಮ್ಮಿ ಬರಲ್ಲ. ಎಕ್ಸಾಕ್ಟ್ಲಿ. ನನಗೆ ಬರೋಕ್ಕೆ ಇಷ್ಟ. ಐ ಆಮ್ ದ ಪರ್ಸನ್ ಹೂ ಲವ್ಸ್ ಟ್ರಾವೆಲಿಂಗ್ ಅಂದರೆ ಪ್ರಾಣ. ನಿಜ ತಾನೇ. ನಮ್ಮನೇಲಿ ಬಿಡಲ್ಲ. ಇನ್ನು ನನ್ನ ಏಜ್ನಲ್ಲಿ ಎಲ್ಲ ಹುಡುಗಿರು ಎಲ್ಲೆಲ್ಲಿ ಹೋಗ್ತಾರೆ ಅಂದರೆ ಇವಳು ಎಷ್ಟು ತಿರುಗ್ತಾಳೆ. ನಾನು ತಿರುಗಿದ್ದೀನಿ. ಎಲ್ಲೋ ಹೋಗ್ತೀಯ ಮದುವೆ ಅಂತ ಹೇಳ್ಬಿಟ್ಟಾದ್ರೆ ಆಚೆ ಹೋಗ್ತೀಯ ತಾನೆ ನೀನು. ಮಡ್ರಾಸ್ ಇಟ್ಸ್ ಫ್ರೆಂಡ್ಸ್ ಮ್ಯಾರೇಜ್ ಹೋಗ್ತೀವಿ. ಮ್ಯಾರೇಜ್ ಅಟೆಂಡ್ ನಮ್ಮ ಮನೇಲಿ 10 ಕಿಲೋಮೀಟರ್ ಡಿಸ್ಟೆನ್ಸ್ ಇದ್ರೆ ಮತ್ತೆ ಮದುವೆಗೆ ಬಿಡೋದು. ಟುಡೇನೋ ಟುಮಾರೋ you want to mention that? No, there's a friend's marriage, but I don't think she'll come because no, I can't. I'm sorry. After walking, person is watching the vlog. After walking, I don't think she'll be able to keep another step. ಅದಕ್ಕೆ ಬರೋಕ್ಕಾಗಲ್ಲ. ನಾನು ಫಸ್ಟ್ ಆಫ್ ಆಲ್ 14 ಕಿಲೋಮೀಟರ್ಸ್ ನಡೀತೀನಿ ಅನ್ನೋದೇ ಡೌಟು. ಅದರಲ್ಲಿ ಬಂದುಬಿಟ್ಟು ಸೊ ಅದು ದೇವ್ರು. ಸೊ 14 ಕಿಲೋಮೀಟರ್ಸ್ ಇವತ್ತು ನೈಟ್ ಪೂರ್ತಿ ನಡೀತೀವಿ. ನಾಟ್ ನೈಟ್, ಸಾಯಂಕಾಲ. ವಿಲ್ ಬ್ಯಾಕ್ ಬೈ ಟುಮಾರೋ ನೈಟ್. ಟುಮಾರೋ ಮಾರ್ನಿಂಗ್ ಮಿಡ್ ನೈಟ್, ಸಮ್ವಾಟ್ ಮಿಡ್ ನೈಟ್. ಇವತ್ತು ಮಿಡ್ ನೈಟ್ ಬಂದುಬಿಡ್ತೀವಿ ಅಂತ ಅನ್ಕೊಂಡು ಕನ್ಫ್ಯೂಸ್ ಆಗ್ಬಿಡ್ತಾರೆ. ಇವಾಗ ನಾನು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಟೈಮ್ನಲ್ಲಿ ಎಲ್ಲಿರ್ತೀವಿ ಅಂತ. ಸೊ ಇಲ್ಲಿ ಸ್ಲೀಪಿಂಗ್ ಟೈಮ್ ಇವಾಗ ನಮ್ಗೆ ಇವಾಗ ಬಟ್ ಇಟ್ಸ್ ಆಫ್ಟರ್ನೂನ್. ನಾವಿವಾಗ ಒಂದು ಸ್ಟಾಪಲ್ಲಿ ನಿಲ್ಲಿಸಿದ್ದಾರೆ. ಆ ಸ್ಟಾಪಿಗೆ ಬಂದಿದ್ದೀವಿ. ತಿನ್ಕೊಂಡಂಗಿದ್ರೆ ತಿನ್ಕೋಬೋದು. ರೆಸ್ಟ್ ಮಾಡ್ಬೋದು. ವ್ಯೂ ಒಂದು ಚೆನ್ನಾಗಿದೆ ಬಟ್ ಕೋಲ್ಡ್ ಇಲ್ಲ. ಹಾಟ್ ಇದೆ. ಇಟ್ಸ್ ವಾಟ್ ಹಾಟ್ ಇಟ್ ಇಸ್.
It is what? What it is? Tell what it is. It is humility. I feel it's not. ಅಲ್ಲ ಈಗ ನಾವು ಸ್ವಲ್ಪ ಫುಡ್ ತಿನ್ಕೊಂಡ್ವಿ ಈಗ ಹೋಗ್ತಾ ಇದ್ದೀವಿ. 2 more hours to reach the temple ಇವಾಗ ಐ ಡೋಂಟ್ ನೋ ವಾಟ್ ಟು ಟೆಲ್. ಅಷ್ಟೇ ಅவ்வளோதா. ಅಷ್ಟೇ. ಬೆಟ್ಟ ಆವಾಗಿಂದ ಹೋಗ್ತಾ ಇದ್ದೀವಿ ಅಂತ ಹೇಳ್ತಿದ್ರಿ, ಬಟ್ ಇನ್ನೂ ಹೋಗ್ತಾ ಇಲ್ಲ. ಐ ನೋ ಇಟ್ ವಿಲ್ ಬಿ ಲಿಟಲ್ ಬೋರಿಂಗ್ ಫಾರ್ ಯು ಗೈಸ್, ಬಟ್ ದಟ್ಸ್ ಓಕೆ. ಹೋಗಾದ್ಮೇಲೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಏನು ಮಾಡ್ತಿದ್ದಾರೆ ಅಂತ ನಾನು ಅರ್ಥ ಆಗ್ತಾ ಇದ್ದಿಲ್ಲ. ಬ್ರೈಟ್ನೆಸ್ ಈಗ ನಾನು ರೀಲ್ಸ್ ಮಾಡ್ತೀನಿ. We just reached the temple. ನಾವು ಆವಾಗಲೇ ಬಸ್ ಸ್ಟ್ಯಾಂಡ್ ನಿಂತ್ಕೊಂಡು ಅಲ್ಲಿ ಜ್ಯೂಸ್ ಕುಡಿದ್ವಿ, ಬಿಕಾಸ್ ನಮಗೆ ಫುಲ್ ಒಂಥರ ವಾಮಿಟಿಂಗ್ ಸೆಷನ್ ಥರ ಸೆನ್ಸೇಷನ್ ಸಾರಿ ಸೆನ್ಸೇಷನ್. ಹಿಲ್ಸ್ ಹೇಗಿದೆ, ವಾವ್, ಸೀರಿಯಸ್ ಆಗಿ ಫೋಟೋಸ್ ವೀಡಿಯೋಸಲ್ಲಿ ನೋಡೋಕ್ಕಿಂತ ಟೆಂಪಲ್ ಅಂತೂ ಎಕ್ಸ್ಟ್ರಾಡಿನರಿ ಇದೆ. ಮಾಡೋಕ್ಕೆ ಬೇಗ ಹೊರಡ್ತಾ ಇದ್ದೀವಿ, ಬಿಕಾಸ್ ಆಲ್ರೆಡಿ ಈಗ 7 o'clock ಆಗಿದೆ, ಕ್ಲೋಸಿಂಗ್ ಟೈಮ್ ಬೇರೆ. ಜನ ಯಾರೂ ಇಲ್ಲ, ಸೊ ಓಡೋಗ್ತೀವಿ. ಫ್ರೆಶ್ ಆಗಿಬಿಟ್ಟು ಜಸ್ಟ್ 2 minutes ಫ್ರೆಶ್ ಆಗಿಬಿಟ್ಟು ವಿ ಜಸ್ಟ್ ಗೋಯಿಂಗ್. ಅದರೇ ಎಂಟ್ರೆನ್ಸ್ ಹತ್ರ ಮಾತ್ರ ಜನ ಇದ್ದಿಲ್ಲ, ಸೊ ಬೇಗ ಬಂದ್ವಿ. ಇವಾಗ ಕರೆಕ್ಟಾಗಿ ಎಲ್ಲಿದ್ದೀವಿ ಅಂತ ನಂಗೆ ಗೊತ್ತಿಲ್ಲ. ಮತ್ತೆ ಹೆಂಗೋ ಫಸ್ಟ್ ಟೈಮ್ ಬಂದಿದ್ದಕ್ಕೆ ಈಸಿ ದರ್ಶನ ಆಗ್ತಾ ಇದೆ ಅಂತ ನಾವಿನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸ್ಟಿಲ್ ಹ್ಯಾವ್ ವೇ ಟು ಗೋ. ಒಂದು 7 o'clock ಬಂದ್ರಿ, ಇವಾಗ 7:30 ಆಗಿದೆ. ಆ್ಯಕ್ಚುಲಿ ಬೇಗನೆ ಒಳಗಡೆ ಬಂದ್ವಿ. ವಿ ಆರ್ ಆಲ್ರೆಡಿ ಇಯರ್. ಫುಲ್ ಸ್ವೆಟ್ ಆಗಿಬಿಟ್ಟಿದ್ದೀನಿ ಒಳಗಡೆ ಬಂದಿದ್ದ ತಕ್ಷಣ. ಮಮ್ಮಿಯವರೆಲ್ಲ ಬರ್ತಾ ಇದ್ದಾರೆ, ಅವ್ರ ಹಿಂದೆನೇ ಇದ್ದಾರೆ. ಬೇಗ ದರ್ಶನ ಆಗ್ತಿದೆ ಅಂತ ಹೇಳಿದ್ರೆ ಒಳಗಡೆ ಲೈನಲ್ಲಿ ಬರ್ತಾ ಇದ್ರು. ಅವ್ರು ಹೇಳ್ತಿದ್ರು ಈ ಕಡೆ ಹೋಗ್ಬಿಡಿ ಶಾರ್ಟ್ ಕಟ್ ಹೇಳ್ತಾ ಇದ್ದಾರೆ. ಬೇಗ ದರ್ಶನ ಆಗ್ತಾ ಇದೆ. ಆ್ಯಂಡ್ ನನ್ನಿಬ್ಬರು ಫ್ರೆಂಡ್ಸ್ ಕೂಡ ಫುಲ್ IPL ನೋಡ್ತಾ ಇದ್ದಾರೆ. IPL ಬಿಸಿ IPL ಇವಾಗ ದೇಶದಲ್ಲೂ ಫೋನ್ ನೋಡ್ಕೊಂಡಿದ್ದಾರೆ. ಇವತ್ತು IPL ಅಂತ ಓಕೆ. ಇಲ್ಲ ಮಿರರ್ ಬಂದವಾಗ ಅವಾಗ ಅಬ್ಸೆಷನ್ ಇಲ್ಲ ಆಕ್ಚುಲಿ ನೋಡಿ ಮುಗಿತು. ಇವಾಗ ಹೋಗ್ತಾ ಇದ್ದೀವಿ, ಆಚೆ ಹೋಗ್ಬೇಕು. ಇವಾಗ ಗಿರಿ ಪ್ರದಕ್ಷಿಣ ಮಾಡಬೇಕು. ದರ್ಶನ ಎಲ್ಲ ಮುಗ್ದು ಇವಾಗ ಪ್ರಸಾದ ತಗೊಂಡು ನಾವು ಕುತ್ಕೊಂಡಿದ್ದೀವಿ. ಸೊ ದರ್ಶನ ಎಲ್ಲ ಆಗಿದೆ. ಇವಾಗ ಆಚೆ ಹೋಗ್ತಾ ಹೋಗ್ತಿದ್ದೀವಿ ಅಂದ್ಕೊಂಡು ನಾವು ಇನ್ನೂ ಆಚೆ ಹೋಗಿಲ್ಲ. ಸೊ ಇವಾಗ ಮೇ ಬಿ ಎಕ್ಸಿಟ್ ಅಂತ ಅನ್ಕೊಂಡಿದ್ದಾರೆ. ಬಟ್ ದರ್ಶನ ಮಾತ್ರ ಸೂಪರಾಗಿ ಆಯಿತು. ಲೈಕ್ ಒಳಗಡೆ ಎಲ್ಲರೂ ಹೋಗಿ ಅಂತ ಹೇಳ್ಬಿಟ್ಟು ನಾವು ತುಂಬ ದೊಡ್ಡ ಲೈನ್ ಅಂತ ಅಂದ್ಕೊಂಡ್ವಿ. ಲೈಕ್ 4 hours ಆಗುತ್ತೆ. ಆ್ಯಕ್ಚುಲಿ 1.5 hour ಆಯಿತಾ, ಅಷ್ಟಾಯ್ತು. ನೀನೇನು ಮೂಕ ಪ್ರಾಣಿನ ಏನೋ ಮಾತಾಡ್ತೀರಾ ಇದೆಯಾ? ಎಸ್ ರೈಟ್ ಶೀಸ್ ರೈಟ್ ಇವಾಗ ನಾವು ದೀಪ ಅಂಟಿಸ್ತಾ ಇದ್ವಿ. ಇದೇ ಸ್ಟಾರ್ಟಿಂಗ್ ಪಾಯಿಂಟ್. ಇಲ್ಲಿ ದೀಪ ಅಂಟಿಸ್ಬಿಟ್ಟು ನಾವು 14 kilometers ನಡಿಬೇಕು. ಸೊ ಇಲ್ಲೇ ಸ್ಟಾರ್ಟ್ ಆಗಿ ಇಲ್ಲೇ
ಇನ್ನು ದೀಪ ಹಂಚಿದ್ದೀವಿ ಗಿರಿವಲ ಸ್ಟಾರ್ಟ್ ಮಾಡ್ತೀವಿ. ಹೌದು, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಆನ್ ದ ವೇ ಫುಡ್ ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲಿ ತಿನ್ಕೊಂಡು ಹಂಗೆ ಕಂಟಿನ್ಯೂ ಮಾಡೋಣ ಅಂತ ಇಲ್ಲೇ ಎಂಡ್ ಆಗೋದು ಕೂಡ. ಸೊ ಈಗ ಇಡ್ಲಿ ತಿನ್ನೋ ಟೈಮ್, ಇಡ್ಲಿ ತಿಂತಾ ಇದ್ದೀವಿ. ಇದೇ ಸ್ಟಾರ್ಟಿಂಗು. ಐ ಮೀನ್ ಇಲ್ಲಿ ಫಸ್ಟು ನಾವು ಗಣೇಶ ದೇವ್ರನ್ನ ಮುಕ್ಕೊಂಡು ಹೋಗಬೇಕಾಗತ್ತೆ. ಫಸ್ಟು ಇಲ್ಲಿ ಕರ್ಪೂರ ಅಂಟಿಸ್ಬೇಕು. ಸೆಕೆಂಡ್ ಒಂದಿದು ಇಲ್ಲಿ ಅಗ್ನಿಲಿಂಗಂ. ಸೊ ಅಲ್ಲಲ್ಲಿ ವಾಟರ್ ಮಾತ್ರ ಯಾವ ಬರ ಇಲ್ಲ ನಡ್ಕೊ ಬರೋದಕ್ಕೆ. ಈವನ್ ಸೋಡಾ, ಜ್ಯೂಸ್, ಐಸ್ ಕ್ರೀಮ್ ಎಲ್ಲ ಇರುತ್ತೆ. ಹೌದು, ಬೆಲ್ಜಿಯಂ ಬೇಸ್ಮೆಂಟ್ಸ್ ಬಂದು ಯಾವ ಕಡೆ ಇತ್ತು ಅಂದರೆ, ನಾನು ಸೆಕೆಂಡ್ ಅಗ್ನಿಲಿಂಗಂ ತೋರಿಸಿದ್ನಲ್ಲ, ರೈ ಇದೆ, ಬೆಲ್ಜಿಯಂ ವೇಫಲ್ಸ್ ಇದೆ. ಸೊ ತಿನ್ನೋದಕ್ಕೆ ಕುಡಿಯೋದಕ್ಕೆ ಏನು ಬರ ಇಲ್ಲ. ಬಟ್ ಜನ ಮಾತ್ರ ನಿಜವಾಗ್ಲೂ ಸರಿ ಇಲ್ಲ. ಸೀರಿಯಸ್ಲಿ ವರ್ಸ್ಟ್ ಅಂತ ಹೇಳ್ಬೋದು. ಎಲ್ಲ ರೂಡಾಗಿ ಬಿಹೇವ್ ಮಾಡ್ತಾರೆ. ಇದಂತೂ ನಂಗೆ ಫುಲ್ ಡಿಸಪಾಯಿಂಟ್ ಆಗಿಬಿಡ್ತು. ಇಲ್ಲ ಅಂದರೆ ಒಂದು 5-6 ಜನ ಅವ್ರು ಹೇಳ್ಬೇಡ ಅಂತ ಹೇಳಿದೆ ಬ್ಲಾಗಲ್ಲಿ. ಬಟ್ ನನಗದು ಆಗಿಲ್ಲ. ನಂಗೆ ಡಿಸಪಾಯಿಂಟ್ಮೆಂಟ್ ಆಗಿಬಿಟ್ಟಿದೆ. ದೇವಸ್ಥಾನ ಅಂತೂ ಸೂಪರಾಗಿದೆ. ಪೀಪಲ್ ಬಿಹೇವಿಂಗ್ ಇಸ್ ವೆರಿ ವೆರಿ ಬ್ಯಾಡ್. ಮ್ಯಾಚ್ ನೋಡ್ತಾ ಇದ್ದಾರೆ ಇವರಿಬ್ಬರು ಆ್ಯಂಡ್ ವಿನ್ ಆಯಿತು. ಗುಡ್. ಸೊ 4 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಕಾಲು ನೋಡ್ತಿದೆ. ನಾವು ಸಾಕ್ಸ್ ಸಹ ಎಂತ ಹಾಕಿಲ್ಲ. ಸೊ ಅದು ಕಲ್ಲು ಚಿಕ್ಕ ಚಿಕ್ಕ ಕಲ್ಲೆಲ್ಲ ಚುಚ್ತಿದೆ. ಏನಾದರೂ ಹೇಳ್ತೀಯಾ? ಏನೂ ಇಲ್ಲ, ಎನರ್ಜಿ ಏನೋ ಇದೆ. ಮಮ್ಮಿ ತಗೋ ಬರ್ತಾವ್ರೆ. ಯವ್ವ, ಜಿಂಕೆ ಮರಿಗಳಿಗೆ, ಮಮ್ಮಿಗೆ ಜಿಂಕೆ ಅಂದರೆ ಫುಲ್ ಜಾಸ್ತಿ ಇಷ್ಟ. ಸೊ ಜಿಂಕೆ ಮರಿಗೆ ಮಮ್ಮಿ ಒಂದು ಸೌತಿಕಾಯಿ ನಂಗೆ ತಿನ್ನಕ್ಕೆ ಕೊಡು. ಒಂದು ಕೊಡು. ಹಾಂ, ನಮ್ಮ ಎನಿಗೆ ಆಂಟಿ ಒಳ್ಳೆ ಒಳ್ಳೆ ಕಂಟೆಂಟ್ ಕೊಡ್ತಾರಲ್ಲಪ್ಪ. ಬಾರ ಇಲ್ಲಿ ಬಾಬಾ. ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾಯ್ತು ಇದು. ಜಿಂಕೆ ಕೊಡು ಅಂದ್ರೆ ಕಾಯಿನ ತಗೊಂಡು ಹಿಂದೆ ಒಂದು ಬರ್ತದೆ. ಒಂದಕ್ಕೆ ತಿನ್ಸ್ಬೇಡಿ, ಬೆಳೆದಕ್ಕಲ್ಲಿ ತಿನ್ಸಿ. ಸೊ ಇವಾಗ 6 ಕಿಲೋಮೀಟರ್ಸ್ ರೀಚ್ ಆಗಿದ್ವಿ. ಲಿಂಗಮ್ ಅಂತ. ಓಕೆ, ಬಾ ಹೋಗೋಣ. ಸೊ ಐಸ್ ಕ್ರೀಮ್ ಇದು ನನಗೆ, ಇದು ಅಪಿದು. ಬಟ್ ನಾನೇ ಆ್ಯಕ್ಚುಲಿ ನನ್ನ ಫುಲ್ ಖಾಲಿ ಮಾಡೋದು. ಇವರು ಜಾಸ್ತಿ ತಿನ್ನಲ್ಲ. ತಗೊಂಡಿಲ್ಲ ನೀನು ಆವಾಗಲೇ ಬೋರ್ಡ್ನ. ಸೊ ಆಲ್ಮೋಸ್ಟ್ 2 ಕಿಲೋಮೀಟರ್ಸ್ ಮೋರ್ ಅಷ್ಟೇ. ಇವಾಗ ಫೈನಲಿ ಕಂಪ್ಲೀಟ್ ಆಯಿತು. ಫುಲ್ ಸಿಕ್ಕಾಪಟ್ಟೆ ನೋಡ್ತಾ ಇದೆ ಕಾಲೆಲ್ಲ. ಸೊ ದಿ ಎಂಡ್ ಇವತ್ತಿಗೆ ಮುಗೀತು.